ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಶಾಮು. ಏನು ಕಾರು ಗಾಡಿ ಎಲ್ಲ ನೋಡಿಸ್ತೀನಿ ಅನ್ಕೊಂತಿದ್ದೀರಾ? ಟೆಂಪಲ್ಗೆ ಬಂದಿದ್ದೀನಿ. ನಾನು ನನ್ನ ಫ್ರೆಂಡ್ಸ್ ಹೋಗ್ತಿದ್ದೀವಿ ಟೆಂಪಲ್ಗೆ. ಏಕಾದಶಿ. ಫೋನ್ ಮಾಡಿದ್ಲು 1/2 ಅವರ್ ಮುಂಚೆ. ರೆಡಿಯಾಗಿ ಸ್ನಾನ ಮಾಡಿ ಬಂದೆ. ಇಲ್ಲಿ ನಾಚಿಕೆ ಪಟ್ಕೊತಾ ಇದ್ದಾರೆ. ಫಸ್ಟ್ ಟೈಮ್ ವಿಡಿಯೋ ಅಲ್ಲಿ ನೋಡಿಸ್ತಿದ್ದೀನಿ ಅವ್ರನ್ನ. ಆಮೇಲೆ ಇಲ್ಲಿ ಹೋಗೋಕೆ ಮುಂಚೆ ಕಾಲೆಲ್ಲ ತೊಳ್ಕೊಂಡು ಹೋಗ್ಬೇಕಲ್ವಾ ಟೆಂಪಲ್ಗೆ. ಇದು ಒಂದ್ಸರಿ ನಿಮ್ಗೆ ನೋಡ್ಸಿರ್ತೀನಿ ನಾನು, ಅದು ಪೂಜೆದು ವ್ಲಾಗ್ ಥರ. ಇವಳು ನಾಚಿಕೆ ಪಟ್ಟು ಬಚ್ಚಿಕೊಂಡ್ಬಿಡ್ತಾ ಇದ್ದಾಳೆ. ಆಮೇಲೆ ಬರ್ತಾಳೆ ಇದು ಸ್ಟಾರ್ಟಿಂಗ್ ಹಂಗೆ ಇವಳು ಕಾಲೆಲ್ಲ ತೊಳ್ಕೊಂಡಿದ್ದಾಳೆ. ನಾನು ತೊಳ್ಕೊಂಡು ದೇವಸ್ಥಾನ ಒಳಗೆ ಹೋಗ್ತಿದ್ದೀವಿ. ಇಲ್ಲೊಂದು ಬ್ಯಾಡ್ ಥಿಂಗ್ ನಡೀತು. ಸ್ವಲ್ಪ ಹಂಗೆ ನೋಡ್ತೀರಿ ಹೇಳ್ತೀನಿ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಸರಿಯಾಗಿ ವಾಯ್ಸ್ ಕೊಡ್ತಿದ್ದೀನಿ ನಾನು. ಅಲ್ಲಿ ಮಾತಾಡೋದು ಏನು ಫುಲ್ ಸೌಂಡ್ ಅಲ್ವಾ. ಸ್ಟಾರ್ಟಿಂಗ್ ಗಣಪತಿ ಇಕ್ಕಿದ್ರು, ಚೆನ್ನಾಗಿದಾರಲ್ವಾ. ಆಮೇಲೆ ರಾಮ ಸೂಪರ್ ಆಗಿತ್ತು. ತುಂಬ ಜನ ಇದ್ರು ಕೂಡ. ಮತ್ತೆ ನಾವು ಹೋಗೋಷ್ಟರಲ್ಲಿ 2 ಗಂಟೆ ಆಗೋಗಿತ್ತು. ಕಮ್ಮಿನೇ ಇದ್ದರು. ಸ್ಟಾರ್ಟಿಂಗಲ್ಲಿ ಇನ್ನೂ ಜಾಸ್ತಿ ಜನ. ಇಲ್ಲಿ ರಾಮಾಯಣ, ರಾಮ ಸೀತೆ, ಆಂಜನೇಯ ಎಲ್ಲ ಇರೋದು ಎಲ್ಲ ನಿಮ್ಗೆ ನೋಡಿಸ್ತಿದ್ದೀನಿ ಟೆಂಪಲ್ನ. ಇಲ್ಲೇ ಇದು ಏನಕ್ಕಪ್ಪ ಅಂಗಡಿಗೆ ಬಂದಿದ್ದೀವಿ ಅಂದರೆ, ವೇಲ್ ಹಾಕ್ಕೊಂಡಿಲ್ಲ ಅಂತ ಒಳಗಡೆ ಕಳಿಸಿಲ್ಲ. ನಾನು ಮರ್ತೋಗ್ಬಿಟ್ಟಿದ್ದೆ. ಸ್ಟಾರ್ಟಿಂಗಲ್ಲೇ ನಿಲ್ಲಿಸ್ಬಿಟ್ರು, ಒಳಗಡೆ ಬಿಟ್ಟಿಲ್ಲ. ಇವರೆಲ್ಲ ಹಾಕ್ಕೊಂಬಂದಿದ್ದೆ, ನಾನೇ ಹಾಕ್ಕೊಂಡು ಹೋಗಿರ್ಲಿಲ್ಲ. ಸರಿ ಬಿಡಿ, ಇದು ರೂಲ್ಸು ಕೋಡ್ ಅಂತ ಹೇಳಿದ್ರು. ಅಲ್ಲಿ ಹಾಕಿದ್ರು. ಸರಿ ಅಂತ ಹೇಳ್ಬಿಟ್ಟು ಡ್ರೆಸ್ ಅಂತ ಹಾಕಿದ್ರು. ವೇಲ್ ಅಂತ ನಂಗೆ ಅಷ್ಟೊಂದು ಕನ್ಫರ್ಮಾಗಿ ಗೊತ್ತಿರಲಿಲ್ಲ. ಇಲ್ಲ ಅದೇ ಮಾತಾಡ್ಕೊತಿದ್ದೀವಿ. ಅಪ್ಪ ಶೇಮ್ ಆಯಿತು ಅಂತೇಳ್ಬಿಟ್ಟು, ಇಟ್ಸ್ ಓಕೆ ಅಂತೇಳ್ಬಿಟ್ಟು ಹೋಗ್ತಿದ್ರೆ, ಅಲ್ಲಿ ಜೀನ್ಸ್ ಇರೋರ್ನು ಕೂಡ ಒಳಗಡೆ ಬಿಡ್ತಿದ್ದಾರೆ. ಅಯ್ಯಪ್ಪನೇ ಅಲ್ಲಿ ನಿಂತ್ಕೊಂಡಿದ್ದಾನೆ ಬ್ಲೂ ಶರ್ಟು. ನಾರ್ಮಲಾಗಿ ವೇಲ್ ಹಾಕ್ದಿರೋರು ಕೂಡ ತುಂಬ ಜನ ಬಿಡ್ತಿದ್ದಾರೆ. ಆದರೆ ನಮ್ಮನ್ನ ಮತ್ತು ನಮ್ಮ ಹಿಂದೆ ಒಂದಿಬ್ಬರು ಇದ್ದರು, ಅವ್ರನ್ನ ಬಿಟ್ಟಿಲ್ಲ ಇವರು. ಗೊತ್ತಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ರೂಲ್ಸ್ ಮಾಡ್ತಿದ್ದಾರೇನೋ. ಕೇಳಿದ್ರೆ ಅವರು ಬೇರೆ ಊರವರು, ಇಲ್ಲಿ ನಮ್ಮೂರವರು ಅಂತ ಏನೇನೋ ಮಾತಾಡ್ತಾರೆ. ಸರಿ ಅಂತೇಳ್ಬಿಟ್ಟು ಅದು ನೋಡ್ಕೊತಾರೆ, ದೇವರೇ ನೋಡ್ಕೊತಾರೆ ಅಂತೇಳ್ಬಿಟ್ಟು ದೇವ್ರಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಒಳಗಡೆ ವೀಡಿಯೋ ಮಾಡೋಂಗಿಲ್ಲ. ಸರಿ ಅಂತೇಳ್ಬಿಟ್ಟು ದರ್ಶನ ಎಲ್ಲ ಮಾಡ್ಕೊಂಡು ಇಲ್ಲಿ ಹೋಗ್ತಿದ್ದೀವಿ. ಸರಿ ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಇಲ್ಲಿ ಫೋಟೋ ತೆಗಿಯೋದ್ರೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅವ್ರನ್ನ. ಇನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಅವಳ ಹೆಸರು ಲಿಖಿತ, ಅವಳು ಪಾವನಿ. ಮಾತಾಡಿಸ್ತೀನಿ. ಅವ್ರ ಕೂಡ ಜಾಸ್ತಿನೇ ಮಾತಾಡ್ತಾರೆ ನನಗಿಂತನೂ. ಆಮೇಲೆ ಆಚೆಗೆ ಹೋಗ್ತಿದ್ದೀವಿ. ಇಲ್ಲಿ ಸ್ಲಿಪ್ಪರ್ಸ್ ಹಾಕ್ಕೊತಿದ್ದೀವಿ. ನಾಳೆ ಇನ್ನೂ ಚೆನ್ನಾಗಿರುತ್ತಂತೆ. ನಾವು ಒಂದಿನಕ್ಕೆ ಮುಂಚೆನೇ ಹೋಗಿದ್ವಿ. ಇಲ್ಲಿ ಕಳ್ಳಪುರಿ ತೊಗೊತಿದ್ದೀವಿ. ಇಲ್ಲಿ ಏನೋ ತೊಗೊಳೋಣ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ನೋಡ್ತಿದ್ದೀವಿ. ಆಮೇಲೆ ಇದು ತೊಗೊಂಡೆ ನಾನೊಂದು, ಲಿಖಿತ ಒಂದು. ಪಾವನಿ ಹಾಕಲ್ವಂತೆ. ಇಲ್ಲಿ ನೋಡಿ, ನಾನೊಂದು ಅವಳೊಂದು ಚೆನ್ನಾಗಿ ಕಾಣ್ತಿತ್ತು ನನ್ನ ಕೈಗೂ ಅದು ಟ್ಯಾಟ್ ಇರೋದಕ್ಕೂ. ಆಮೇಲೆ ನೆಕ್ಸ್ಟು ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ ಎಲ್ಲಿಗೆ ಹೋಗೋಣ ಅಂತೇಳ್ಬಿಟ್ಟು. 3 ಸೇರಿ ಗಾಡಿ ಇದೆ. ಗಾಡಿ ಒಂದು ಹತ್ರ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು. ಗಾಡಿ ಎತ್ಕೊಂಡು ಬಂದಿದ್ದೆ. ಚಾಟ್ ತಿನ್ನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀವಿ. ಹಂಗೆ ಕಳ್ಳೆಕಾಯಿ ತೊಗೊಂಡು ಅವಳು ತಿನ್ಕೊಂಡು ಹೋಗ್ತಿದ್ವಿ. ರೋಡೆಲ್ಲ ಇದೆ ನಮ್ಮದು ಗ್ಯಾಂಗ್. ಸರಿ, 1-2-3 ಇದ್ರೆ ಅಷ್ಟೇ. ಸರಿ ವಿಡಿಯೋ ಆನ್ ಮಾಡಿ ಇಲ್ಲಿ ತಿಂತಿದ್ದೀವಿ. ನಾನು ಗೋಬಿ ಮತ್ತು ಮಸಾಲ ಪಾನಿಪುರಿ ಅಷ್ಟೇ ಆರ್ಡ್ರ್ ಮಾಡಿದ್ವಿ. ಅಲ್ಲಿ ಅಷ್ಟೇ ಇದ್ದಿದ್ದು. ಮತ್ತು ಐಸ್ ಕ್ರೀಮ್ಸು ಜ್ಯೂಸಸ್ ಇತ್ತು. ಸರಿ ಇವನ್ನೇ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಟ್ರೈ ಮಾಡ್ತಿದ್ದೀವಿ. ಇದು ಹೊಸ್ದಾಗಿ ನಾವು ಫಸ್ಟ್ ಟೈಮ್ ಹೋಗಿರೋದು. ನಾನು ಫಸ್ಟ್ ಟೈಮ್ ಹೋಗಿರೋದು. ಇವರೆಲ್ಲ ಒಂದೊಂದು ಸರಿ ಬಂದಿದ್ದಾರೆ. ಸರಿ ಅಂತ ಕುತ್ಕೊಂಡು ತಿಂತಿದ್ದೀವಿ. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಗೋಬಿ ಚೆನ್ನಾಗಿ ಇಷ್ಟ ಆಯಿತು. ಆಮೇಲೆ ಐಸ್ ಕ್ರೀಮು ಬ್ಲ್ಯಾಕ್ ಕರೆಂಟ್ ಅಂತೆ, ಅದು ಕೂಡ ಫ್ಲೇವರ್ ಚೆನ್ನಾಗಿತ್ತು. ಐಸ್ ಕ್ರೀಮ್ ಕೂಡ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಕಾಮಿಡಿ ರೇಗಿಸ್ಕೊತಿದ್ದೀವಿ. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಹಾಡು ಬರ್ತಿತ್ತು, ಅದಕ್ಕೆ ನಾನು ವಾಯ್ಸ್ ಕೊಟ್ಟಿಲ್ಲ. ಅಲ್ಲ ಅವಳೇನು ಹೇಳ್ತಿದ್ದಾಳೆ ಅಂದರೆ, ಇದು ನನ್ನ ಚಾನಲ್ಲು, ಅವಳಿಗೆ ಮಾರಿದೆ ಅಂತ ಹೇಳ್ತಿದ್ದಾಳೆ. ಫನ್ ಮಾಡ್ತಿದ್ದಾಳೆ. ಹಂಗೆ ತಿಂತಿದ್ದೀವಿ. ನಾನು ಮಸಾಲ ತೊಗೊಂಡೆ, ಅವಳು ಸೆಂಟ್ರಲ್ಲಿ ಇರೋಳು ಪಾನಿಪುರಿ ಪಾವನಿ. ಆಮೇಲೆ ಇವಳು ಗೋಬಿ ತೊಗೊಂಡ್ಳು. ಯಾವತ್ತೂ ಅವಳ ಡಿಶನ್ ರಾಂಗ್ ಆಗ್ತಿತ್ತು, ಅಂಥದ್ದು ಅವಳದೇ ಚೆನ್ನಾಗಿ ಬಂದಿದೆ ನಮ್ಮಿಬ್ಬರಿಗಿಂತನೂ. ಸರಿ ಒಬ್ರಿಗೊಬ್ರು ತಿನ್ಸ್ಕೊಂಡು ತಿಂತಿದ್ದೀವಿ. ಇವತ್ತು ಜಾಸ್ತಿನೇ ಬಾರಿಸ್ಬಿಟ್ಟಿದ್ದೀವಿ. ಎಷ್ಟು ತಿಂದಿದ್ದೀವಿ ಅಂದರೆ ನೈಟಿಗೆ ಡಿನ್ನರ್ ತಿನ್ನೋಕೆ ಆಗುತ್ತೋ ಇಲ್ಲೋ ಅಂದ್ಕೊಂಡ್ವಿ. ಅಷ್ಟು ತಿಂದಿದ್ದೀವಿ. ಇನ್ನೂ ಬರ್ತಾ ಇರುತ್ತೆ, ವಿಡಿಯೋ ನೋಡ್ತೀರಿ. 15 years friend. Very dirty girl.
ನೋ ನಾಟ್ 13 years. ಅವಳ ತಂಗಿ ಇವಳು, ಆದ್ರೆ ಅಕ್ಕ ತರ ಕಾಣಿಸ್ತಾಳೆ ಅಷ್ಟೇ. ತಂಗಿನೇ ನಾನು ತುಂಬಾ ಚೆನ್ನಾಗಿದೆ. ನಾನೇ ಚೆನ್ನಾಗಿರೋದು ಆಕ್ಚುಲಿ. ಇವಳು ಬಂದು ಆಂಟಿ, ಇವಳು ಬಂದು ಪಂದಿ ಅಷ್ಟೇ. She is self dabba. Always It's not channel English channel. It's Kannada channel. Yeah. You can talk in Kannada only. ಅವಳ ಬಗ್ಗೆ ಅವಳು ಅಷ್ಟೇ ಹೇಳ್ಕೊಂತಾಳೆ. ಅವಳ ಬಗ್ಗೆ ಅವಳೇ ಆ ಥರ ಏನಿಲ್ಲ ನೋಡಿ. ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪರ್ಸನ್ಗೆ ಅಷ್ಟೇ. Self care, self love is ನೀವೆಲ್ಲ ನನ್ನ ಫ್ಯಾಮಿಲಿ ತರ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲ್ನ ಲೈಕ್ ಮಾಡಿ, ಆಕ್ಚುಲಿ ಸಪೋರ್ಟ್ ಮಾಡಿ. ಈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಾಂಬು ಯೂಟ್ಯೂಬ್ ಚಾನಲ್ ಆಕ್ಚುಲಿ ನಂದು. ಇವಳಿಗೆ 5,000 ಕೊಟ್ಬಿಟ್ಟಿದ್ದೀನಿ ಅಷ್ಟೇ. ಇದನ್ನೆಲ್ಲ ಯಾರು ನಂಬ್ತಾರೆ? ಕಾಮೆಂಟ್ ನಮ್ಮ ಊರಲ್ಲಿ ನಿಮ್ಗೆ ಯಾರು ಇಷ್ಟ ಆದ್ರು ಅಂತಾನು ಕಾಮೆಂಟ್ ಮಾಡಿ. ಯಾರ್ ಟಿವಿ ಅವಳು ನೋಡಿ, ಇವ್ರು ತಿನ್ಬಾರ್ದು. ಇಲ್ಲಿ ಪಾನಿಪುರಿ ಟ್ರೈ ಮಾಡೋಣ ಅಂತ ಗೋಲ್ಗಪ್ಪ ಟ್ರೈ ಮಾಡ್ತಿದ್ದೀನಿ. ನನಗೆ ಈ ಥರ ಪುರಿ ಇಷ್ಟ ಆಗಲ್ಲ, ಬೇರೆ ಥರ ಪುರಿ, ಮೈದಾ ಪುರಿ ಇಷ್ಟ ಆಗುತ್ತೆ. ಇದು ಒಂಥರ ಬೋಟಿ ಪುರಿ, ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅದು ಚೆನ್ನಾಗಿತ್ತು, ಟ್ರೈ ಮಾಡಿದ್ವಿ. ಇವತ್ತೆಲ್ಲ ಚಾಟೆ ಆಯ್ತು ಬಿಡಿ. ಟ್ರೈ ಮಾಡಿದ್ದಾಯ್ತು ಅಲ್ವಾ, ಅದನ್ನ ಟ್ರೈ ಮಾಡೋಣ ಅನ್ಕೊಂಡು ಹೋದ್ರೆ, ನಾನು ಅಲ್ಲಿ ಪಾನಿಪುರಿ ಮಾಡೋಣ ಅನ್ಕೊಂಡಿದ್ದು. ಸರಿ, ಇವಳು ಬೇಲ್ಪುರಿ ಬೇಕು ಅಂದ್ರೆ ಬೇಲ್ಪುರಿ. ಹಂಗೆ ನೆಕ್ಸ್ಟು ಪಾನಿಪುರಿ ಕೂಡ ತಗೊಂಡ್ವಿ. ಹೇಳ್ತೀರಾ ಅದ್ರ ಕತೆ ನೋಡ್ತೀರಾ ನೋಡ್ರಿ ಹೆಂಗಿರುತ್ತೆ ಅಂತ. ಪಾನಿಪುರಿ ಚೆನ್ನಾಗಿ ಆಕ್ಚುಲಿ ನಮ್ಮೆಲ್ಲರಿಗಿಂತ ಇವಳೆ ಬ್ಲಾಕ್ ಇರೋದು, ಬಟ್ ಮೇಕಪ್ ಮೇಲೆ ತುಂಬಾ ಇದು ಲ್ಯಾಕ್ಮಿ ಫೌಂಡೇಶನ್ ಜಾಸ್ತಿ ಹಾಕಿರ್ತಾಳೆ. ಯಾವ ಬ್ರ್ಯಾಂಡ್ ಅದು? ಫ್ಲೇವರ್ ಯಾವುದು? ವಿಡಿಯೋ ಹಾಕುವಾಗ ಎಡಿಟ್ ಮಾಡಕ್ಕೂ ಮಿಕ್ಕೆ ನಾವು ಸ್ವಲ್ಪ ಬ್ಲಾಕ್ ಆಗಿ ಕಾಣಿಸ್ತೀವಿ.